ಸ್ನೇಹಿತರೆ, ಇವತ್ತು ಬ್ಲೌಸ್ ಯೂನಿಫಾರ್ಮ್ ಬ್ಲೌಸ್ ಫುಲ್ ರೆಡಿ ಮಾಡೋಣ. ನಮ್ಮ ಮೊದಲಿನ ವಿಡಿಯೋದಲ್ಲಿ ಕೈ ಮತ್ತು ಕಾಲರ್ ರೆಡಿ ಮಾಡೋದು ಹೇಗಂತ ತೋರಿಸಿಕೊಟ್ಟಿದ್ದೀನಿ. ಫ್ರಂಟ್ ಪಾರ್ಟ್ ಹೊಲಿಯೋದು ಮತ್ತು ಬ್ಯಾಕ್ ಜಾಯಿಂಟ್ ಮಾಡೋದು, ಶೋಲ್ಡ್ರು ಎಲ್ಲ ತೋರಿಸಿಕೊಟ್ಟಿದ್ದೀನಿ. ಈಗ ರೆಡಿಯಾಗಿದ್ದು ಸ್ಲೀವ್ ಮತ್ತು ಬಾಡಿನ ನಾನೀಗ ರೇಗಲ್ ಹತ್ರ ಕೈಗೆ ಎಷ್ಟು ಇದು ಬೇಕಂತ ಕಟ್ ಮಾಡ್ತಿದ್ದೀನಿ. ಇದೀಗ ಸ್ವಲ್ಪ ಶೇಪು ತಗೊಳ್ಳಿ, ಅಷ್ಟೇ ಕರೆಕ್ಟ್ ಉಂಟು. ಸ್ವಲ್ಪ ಶೇಪ್ ತಗೊಂಡು ಸ್ಟಿಚ್ ಮಾಡಿ. ಇದೀಗ ಕರೆಕ್ಟ್ ಬಂದಿದೆ. ಬಾಡಿ ಮೊದಲೇ ಇಡಿ, ಅದಾದಮೇಲೆ ಫ್ರಂಟಿಗೆ ಸ್ಲೀವ್ ಕೊಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಕೊಡ್ತಾ ಬನ್ನಿ. ನಿಧಾನಕ್ಕೆ ಸ್ಟಿಚ್ ಮಾಡಿ. ನಿಧಾನಕ್ಕೆ ಸ್ಟಿಚ್ ಮಾಡಿದ ಮೇಲೆ ನಿಮಗೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದನ್ನು ಸ್ಟಿಚ್ ಮಾಡಿಕೊಂಡು ಕೈಯೆಲ್ಲ ಟಚ್ ಮಾಡ್ತಾ ಬನ್ನಿ. ಈಗ ಇನ್ನೊಂದು ಕೈ ಬದಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಈಸಿ ಆಗುತ್ತೆ ನಿಮಗೆ. ಈಗ ಮೊದಲಿಗೆ ಕಷ್ಟ ಅನಿಸುತ್ತೆ ಸ್ಟಿಚಿಂಗ್ ಮೊದಲು ಕಲಿಯೋರು, ಆಮೇಲೆ ಇದು ಸುಲಭ ಆಗುತ್ತೆ, ಏನು ಕಷ್ಟ ಇಲ್ಲ. ಕಲಿಯುವಾಗ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದು ಕಲಿತ ಮೇಲೆ ತುಂಬ ಈಸಿ ಅನಿಸುತ್ತೆ. ಇದೀಗ ನಾನು ಸ್ಲೀವ್ ಟಚ್ ಮಾಡ್ತಾಯಿದ್ದೀನಿ. ಸ್ಲೀವಿಗೆ ಡಬಲ್ ಸ್ಟಿಚ್ ಹಾಕಿ ನಾನು ಇದರಲ್ಲಿ ಕಾಲರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ. ಇದು ಕೈ ಟಚ್ ಆದಮೇಲೆ ಸೈಡಿಗೆಲ್ಲ ಜಾಯಿಂಟ್ ಮಾಡಿ ಆದಮೇಲೆ ನಾನು ಕಾಲರ್ ಟಚ್ ಮಾಡೋದು ತೋರಿಸಿಕೊಡ್ತೀನಿ. ಇದೀಗ ಡಬಲ್ ಸ್ಟಿಚ್ ಹಾಕ್ಕೊಂಡು ಸೈಡಿಗೆ ನಾನು ಕೈಗೆ ಓರ್ಲಾಕ್ ಹಾಕೋದಿಲ್ಲ, ಅದಕ್ಕೋಸ್ಕರ ಒಂದು ಕಿನ್ನರ ಸ್ಟಿಚ್ ಹಾಕಿದ್ದೀನಿ. ಇದೀಗ ಎರಡು ಕೈ ರೆಡಿಯಾಗಿದೆ. ಎರಡು ಕೈದು ನಾನು ಕೈ ಹತ್ತಿರ ಈಗ ಮಾರ್ಕ್ ಗಚ್ಚು ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ನಿಮಗೆ ಎಷ್ಟು ಬೇಕಂತ ಅದನ್ನು ಅಳತೆ ಮಾಡ್ಕೊಂಡು ಇದು ಮಾಡಿ. ಇದು ರೇಗಲ್ ಹತ್ರ ಗಚ್ಚಿರುತ್ತೆ, ಆದರೂ ಬೇಕಾದರೆ ನೀವು ಒಂದ್ಸಲ ಮೆಜರ್ಮೆಂಟ್ ನೋಡ್ಕೊಳ್ಳಿ ಬೇಕಾದರೆ. ಅದೇ ಸ್ಟಿಚ್ಚಿಗೆ ಲಾಸ್ಟ್ವರೆಗೂ ಡಬಲ್ ಸ್ಟಿಚ್ ಹಾಕಬೇಕು. ಸೈಡಿಗೆ ನಾನು ಓರ್ಲಕ್ ಹಾಕೋದಿಲ್ಲ, ಎಷ್ಟು ಒಂದು 1/4 ಇಂಚ್ ಬಿಟ್ಟಿದ್ದೀನಿ, ಅದನ್ನು ಕವರ್ ಮಾಡಿ ಹೊಲಿತೀನಿ. ಈಗ ಇದಕ್ಕೊಂದು ಡಬಲ್ ಸ್ಟಿಚ್ ಹಾಕಿದ್ದೆ ಆಯಿತು. ಲಾಸ್ಟ್ವರೆಗೂ ಸ್ಟಿಚ್ ಮಾಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊ ಬನ್ನಿ. ಅದಾದಮೇಲೆ ಸೈಡಿಗೆ ಕವರ್ ಮಾಡ್ಕೊಂಡು ಹೊಲಿಯಿರಿ. ಕವರ್ ಮಾಡ್ಕೊಂಡು ಹೊಲಿದ್ರೆ ದಾರ ಎಲ್ಲ ಕಿತ್ತೋಗೋದಿಲ್ಲ. ಫ್ರೆಂಡ್ಸಿಗೆ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ಬರೋ ವಿಡಿಯೋ ಎಲ್ಲ ನಿಮಗೆ ಮೊದಲಾಗಿ ಬರುತ್ತೆ, ಆಲ್ ಅಂತ ಬಟನ್ ಒತ್ತರೆ. ಮತ್ತು ನನ್ನ ಚಾನಲಲ್ಲಿ ಅಡುಗೆ ರೆಸಿಪಿನೂ ಹಾಕಿದ್ದೀನಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸಿಗೆ ಇದು ಬ್ಲೌಸು ರೆಡಿ ಆದಮೇಲೆ ಇನ್ನೊಂದು ವಿಡಿಯೋದಲ್ಲಿ ನನ್ನ ಬಾಡಿ ಮಿಡಿ ಹೊಲಿಯೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ಹೊಲಿಯೋದು ಕಷ್ಟ ಅನಿಸುತ್ತೆ, ಅದು ಮತ್ತು ನಮಗೆ ಬಂದಾದಮೇಲೆ ಎಷ್ಟು ಈಸಿ ಉಂಟಂತ ಅಂದ್ಕೊಳ್ತೀವಿ. ಈಗ ನೋಡಿದರೆ ತುಂಬ ಕಷ್ಟ ಅನಿಸುತ್ತೆ, ಆದರೂ ಯಾವುದು ಸುಲಭ ಇಲ್ಲ. ಎಲ್ಲದನ್ನು ಕಲಿತ ಮೇಲೆ ಅದು ನಮಗೆ ಸುಲಭ ಆಗೋದು, ಮೊದಲಿಗೆ ಕಷ್ಟನೇ ಅನಿಸೋದು. ಆದರೆ ಇದೆಲ್ಲ ಕವರ್ ಆಗಿದೆ ನೋಡಿ, ನನ್ನ ಸೈಡಿಗೆ ಕವರ್ ಮಾಡಿದೆ ನೋಡಿ. ಈ ಥರ ಕವರ್ ಮಾಡಿಕೊಂಡಿದ್ರೆ ದಾರ ಎಲ್ಲ ಕಿತ್ತೋಗೋದಿಲ್ಲ. ಈಗ ಕಿನ್ನರ್ ಸ್ಟಿಚ್ ರೇಗಲಿಗೆ ಅದೆಲ್ಲ ಹಾಕಿದರೆ ದಾರ ಎಲ್ಲ ಚೆನ್ನಾಗಿ ಕವರ್ ಆಗುತ್ತೆ. ಇದು ಬೇಡ, ಇದು ಲೇಡೀಸ್ ಇದೆಲ್ಲ, ಅದಕ್ಕೋಸ್ಕರ. ಈಗ ನೋಡಿ ನಾನು ಬಾಟಮಿಗೆ 1/2 ಇಂಚ್ ಅಷ್ಟೇ ಬಿಟ್ಟಿದೆ. 1/4 ಇಂಚ್ ಫೋಲ್ಡ್ ಮಾಡ್ಕೊಂಡು 2 ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಿದ್ದೀನಿ. ಇದೀಗ ನೀವು ಫೋಲ್ಡ್ ಮಾಡುವಾಗ ಬ್ಯಾಕಿದ್ದು ಪೀಸ್ ಫ್ರಂಟಲ್ಲಿ ಇರುತ್ತಲ್ಲ, ಅದನ್ನು ಬ್ಯಾಕ್ ಸೈಡ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಸ್ಟಿಚ್ ಮಾಡಿ ಲಾಸ್ಟಿಗೆ ರಫ್ ಹೊಡೀರಿ. ರಫ್ ಹೊಡೆದ್ಮೇಲೆ ಇದು ಫಿನಿಶಿಂಗ್ ಆಗಿದೆ. ಈಗ ಕಾಲರಿಗೆ ರೆಡಿ ಮಾಡ್ಕೊಳ್ಳೋಣ. ಆ ಥರ ಕೆಳಗಡೆಯಿಂದ ಮೇಲ್ಗಡೆಯವರೆಗೆ ಹಿಡ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ರೇಗಲನ್ನು ಅದಕ್ಕೆ ಬೇಕಾಗುವಷ್ಟು ನಾವು ಇಟ್ಟು ಎಷ್ಟು ಬಂದರೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಕರೆಕ್ಟ್ ಇದ್ದರೆ ಬೇಡ. ಇದರಲ್ಲಿ ಒಂಚೂರು ಶೇಪ್ ಮಾಡಲಿಕ್ಕೆ ಬರುತ್ತೆ. ನಾನೀಗ ಸ್ವಲ್ಪ ಶೇಪ್ ತಗೊಳ್ತೀನಿ. ಸ್ವಲ್ಪ ಶೇಪ್ ತಗೊಂಡು ಈ ಮೊದಲಿಗೆ ಬಾಡಿ ಇಟ್ಟು ಕಾಲರ್ ಮೇಲ್ಗಡೆಯಿಂದ ಇಡ್ತಾ ಬನ್ನಿ. ಯಾಕಂದರೆ ನಾನು ಮೊದಲೇ 1/4 ಇಂಚ್ 1 ಪಾಯಿಂಟ್ ಅಷ್ಟು ಇಟ್ಟಿದ್ನಲ್ಲ, ಅದನ್ನೇ ಜಾಯಿಂಟ್ ಮಾಡ್ತಾ ಬನ್ನಿ.
ಮತ್ತು ಮೇಲ್ಗಡೆಯಿಂದ ಕ್ಯಾನ ಸ್ವಲ್ಪ ಎತ್ತಿ ಇಟ್ಕೊಂಡು 1/4 ಇಂಚ್ ಒಂದು ಪಾಯಿಂಟಿಗೆ ಟಚ್ ಮಾಡ್ತಾ ಬನ್ನಿ ಬಾಡಿಗೆ. ನೀವು ನಿಧಾನಕ್ಕೆ ಹೊಲಿತಾ ಬನ್ನಿ, ಗಡಿಬಿಡಿ ಏನು ಮಾಡ್ಕೊಳ್ಬೇಡಿ, ಮತ್ತು ತಪ್ಪಾಗುತ್ತೆ. ಅದು ನಿಧಾನಕ್ಕೆ ಹೊಲಿದು ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ರಫ್ ಹೊಡೆದಿರಾಯಿತು. ಈಗ ಕಾಲರ್ ಬಾಡಿಗೆ ಟಚ್ ಮಾಡಿ ಆಯಿತು. ಈಗ ಮಿಡ್ಲಿಂದ ಸ್ಟಿಚ್ ಮಾಡ್ತಾ ಬನ್ನಿ ಕಾಲರಿಗೆ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೈಡಿಂದ ಬಂದರೆ ರಿಂಕಲ್ಸ್ ಎಲ್ಲ ಬರುತ್ತೆ. ಈ ಥರ ಬಂದು ಫುಲ್ಲು ರೌಂಡ್ ಹಾಕುವಾಗ ಕೆನಾರು ಸ್ಟಿಚ್ಚೇ ಬರುತ್ತೆ. ಪೀಸೆಲ್ಲ ಚೆನ್ನಾಗಿ ಒಳಗಡೆ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ಫಿನಿಶಿಂಗ್ ಆಗುವಾಗ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಹೊಲಿದ್ರೆ ಮತ್ತು ಒಳ್ಳೆಯದು. ಗಡಿಬಿಡಿ ಮಾಡಿಕೊಂಡೆ ಒಂದು ಸ್ವಲ್ಪ ಇದಾದರೆ ಮತ್ತೆ ಬಿಡಿಸಿ ಎಲ್ಲ ಮಾಡಬೇಕು. ಆವಾಗ ಬಟ್ಟೆ ಎಲ್ಲ ಹಾಳಾಗುತ್ತೆ. ಅದಕ್ಕೆ ಮೊದಲಿಗೆ ನಿಧಾನಕ್ಕೆ ಹೊಲ್ಕೊಂಡು ಚೆನ್ನಾಗಿ ನೋಡಿಕೊಂಡು ನಿಧಾನಕ್ಕೆ ಹೊಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಆ ವಿ ಶೇಪ್ ಇರೋದು ಯು ಶೇಪಿಗೆ ಸ್ಟಿಚ್ ಮಾಡಿಕೊಂಡು ಕೆನಾರು ಸ್ಟಿಚ್ ಹಾಕ್ತಾ ಬರ್ತಾಯಿದ್ದೀನಿ ನೋಡಿ. ಈಗ ಟರ್ನ್ ಮಾಡಿ ಪೀಸ್ ಇದ್ದರೆ ಒಳಗಡೆ ಇದು ಮಾಡಿ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡಿ ಹೀಗೆ ಮಿಡ್ಲಿಗೆ ತಂದು ನಿಲ್ಲಿಸಿ. ಇಲ್ಲಿಗೆ ಫಿನಿಶಿಂಗ್ ಆಗಿದೆ. ದಾರ ಎಲ್ಲ ಕಟ್ ಮಾಡ್ಕೊಳ್ಳಿ. ಈಗ ಯೂನಿಫಾರ್ಮ್ ಬ್ಲೌಸು ಫುಲ್ ರೆಡಿಯಾಗಿದೆ. ಇನ್ನು ನಾನು ಇದಕ್ಕೆ ಬಟನ್ ಹಾಕಿ ಚೆನ್ನಾಗಿ ಐರನ್ ಮಾಡಿ ಇಡ್ತೀನಿ. ಫುಲ್ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈಗ ರೆಡಿಯಾಗಿದೆ ನೋಡಿ. ಫುಲ್ಲು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರನೇ ಕಲ್ತ್ಕೊಂಡು ಬಂದರೆ ಮುಂದೆ ಹೊಲಿಲಿಕ್ಕೆ ಚೆನ್ನಾಗಾಗುತ್ತೆ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.